ಏನಮ್ಮ ಗಂಡ ಅಂದ್ರೆ ಅಷ್ಟೊಂದು ಪೊಸೆಸಿವಾ? ಅಷ್ಟು ಗಟ್ಟಿಯಾಗಿ ಕೈ ಹಿಡ್ಕೊಂಡಿದ್ಯಾ? ಪೊಸೆಸಿವ್ ಅಂತ ಏನಿಲ್ಲ ಆಂಟಿ, ಅದು ಪ್ರೀತಿ ಅಲ್ವಾ ಆದಿ? ಅದೇಂತ ಕರೆಯೋದ? ನನ್ನ ಹೆಂಡ್ತಿನ ನಾನು ಹೇಗೆ ಹಸಿಡ್ದೆ ಕರೆಯೋದು. ಅದೇ ಅಲ್ವೇ ನಮ್ಮ ಪ್ರೀತಿ. ನನ್ನ ಕೈ ಬಿಡ, ಉಸಿರು ಕಟ್ಟಿ ಸತ್ತೋಗೋ ಥರ ಆಗ್ತಾ ಇದೆ. ಪರವಾಗಿಲ್ಲ, ಏನು? ಸುಮ್ಮನೆ ನಿಂತ್ಕೊ. ನನಗೇನೋ ನಿನ್ನನ್ನು ಕೈ ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಆಸೆ ಇಲ್ಲ. ನನ್ನ ಲೈಫಲ್ಲಿ ಮೊದಲು ನಾನು ಎಷ್ಟು ಚೆನ್ನಾಗಿದ್ದೆ, ಈಗ ಒಳ್ಳೆ ಬಟ್ಟೆ ಅಂಗಡಿ ಮುಂದೆ ನಿಂತಿರೋ ಮ್ಯಾನಕ್ವಿನ್ ಥರ ಆಗೋಗಿದೆ. ಆರಾಮಾಗಿ ಓಡಾಡ್ಕೊಂಡಿದ್ದಿದ್ರೆ ಇದೆಲ್ಲ ಎಲ್ಲಿ ಗೊತ್ತಾಗ್ತಿತ್ತು ಹೇಳು? ನೀನು ಮಾಡಿರೋ ಮನೆ ಹಾಳು ಕೆಲಸಕ್ಕೆ ಬಟ್ಟೆ ಅಂಗಡಿ ಮುಂದೆ ಗೊಂಬೆ ಅಲ್ಲ, ಯಾವುದಾದ್ರೂ ಗದ್ದೆಲಿ ಬೆದ್ರ ಗೊಂಬೆ ಥರ ನಿಲ್ಸಿದ್ರು ಪರವಾಗಿಲ್ಲ. ಏಯ್, ನಾನೇನೇ ತಪ್ಪು ಮಾಡಿದೆ? ನಮ್ಮ ಅಕ್ಕನ ಲೈಫ್ನ ಹಾಳು ಮಾಡಿದವಳು ನೀನು. ನಾನು ನಿನ್ನ ಲೈಫು ಎಕ್ಕುಟ್ಟೋಗ್ಲಿ ಅಂತ ಅಂದ್ಕೊಂಡೆ. ಅದು ತಪ್ಪಲ್ಲ, ನೀನು ಮಾಡಿದ ತಪ್ಪಿಗೆ ಶಿಕ್ಷೆ. ಆಹಾ, ಒಲೆ ಆರ್ಸಕ್ಕೆ ಒಲೆ ಮೇಲೆ ಬಿದ್ದು ಉರುಳಾಡ್ದಂಗಾಯ್ತು ನಿನ್ನ ಕತೆ. ಹಾಳಾಗಿರೋದು ನಿನ್ನ ಜೀವನ ಅಷ್ಟೇ ಅಲ್ಲಪ್ಪ, ನನ್ನ ಜೀವನ ಕೂಡ. ಹೌದು, ಅಷ್ಟಕ್ಕೂ ನೀನು ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ ಹೇಳು? ನಿಮ್ಮ ಅಕ್ಕನಿಗೋಸ್ಕರ. ನಿಮ್ಮ ಅಕ್ಕ ಭಾವನ ನೋಡಿದ್ಯಾ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ ಅಂತ? ನೀನು ಅವಸರದ ಆಸಾಮಿ ಕಣ. ಆ ಎಳ್ನೀರು ಕಿಟ್ಟಿ ಹೋದಾಗಲೇ ನೀನು ಹೋಗಿದ್ದಿದ್ರೆ ನಿನ್ನ ಲೈಫು ಚೆನ್ನಾಗಿರ್ತಿತ್ತು, ನನ್ನ ಲೈಫು ಚೆನ್ನಾಗಿರ್ತಿತ್ತು. ಈಗಲೂ ನಿನ್ನ ಕಾಲ ಮಿಂಚಿಲ್ಲ ಬಿಡು. ಅಂದ್ರೆ ನಾನು ಹೇಳೋನಲ್ಲ, ಮಾಡೋ. ಹಾಂ, ನಿನ್ನ ತಲೆಯಲ್ಲಿರೋ ಮೆದುಳಿಗೆ ಜಾಸ್ತಿ ಕೆಲಸ ಕೊಡಬೇಡ, ಬಿಸಿಗೆ ಬ್ಲಾಸ್ಟ್ ಆಗಿಬಿಡುತ್ತೆ. ವಾ, ಏನು ನೀವಿಬ್ರಿಗೆ ಮಾತಾಡ್ತಾ ನಿಂತಿದ್ರೆ ಬಂದರ ಜೊತೆ ಮಾತಾಡೋದು ಬಿಟ್ಟು? ಏನಪ್ಪ ಅದೇ ಅಕ್ಕನ ಮದುವೆ ಬಂದ್ಬಿಟ್ಟು ಬಾವನ್ ತಂಗಿನೇ ಆರಿಸ್ಕೊಂಬಂದ್ಬಿಟ್ಟಿದೆಯಾ? ಅದು ಅಂಕಲ್ ಮೊದಲೇ ಲವ್ ಮಾಡಿದ್ದ, ಇಲ್ಲ ಈ ಹುಡುಗಿ ಇಷ್ಟ ಆದ್ಲು ಅಂತ ನಿಮ್ಮ ಅಕ್ಕನ ಅವ್ರ ಮನೆಗೆ ಮದುವೆ ಮಾಡಿಸ್ದ? ಜನಕ್ಕೆ ನಿನ್ನ ಮೇಲೆ ಹೈ ಎಕ್ಸ್ಪೆಕ್ಟೇಷನ್ಸ್ ಇದೆ ಅನಿಸುತ್ತೆ, ಆದರೆ ನೀನು ಮಾಡೋ ಘನ ಕಾರ್ಯಗಳು ಅವ್ರಿಗೆ ಗೊತ್ತಿಲ್ಲ. ನನ್ನ ಮಕ್ಕಳ ಯಾವನಿಗೆ ಬೇಕ್ರೋ ನಿಮ್ಮ ಆಶೀರ್ವಾದ. ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ 100 ವರ್ಷ 200 ವರ್ಷ ಅಂತ ಡೌಗಳು ಮಾಡ್ತಾ ಇರಿ. ಆಮೇಲೆ ಇವಳನ್ನ ಬಂದಾರಿಲ್ಲ ವಾಪಸ್ ಕಳಿಸ್ತೀನಿ. ಇವಳೊಬ್ಳು ಹೋದ್ರೆ ನಾನು ಬರೀ 100 ವರ್ಷ ಅಲ್ಲ, ಅಜರಾಮರ ಅನಂತ ಪರಮ ಸುಖಿ ಆಗ್ತೀನಿ. ಹಾಯ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಭೂರಿ ಭೋಜನ ಇರುವ ಥರಾವರಿ ಸ್ವೀಟ್ಸ್ ಗಳನ್ನ ಚಪ್ಪರಿಸೋಕೆ ಅವಕಾಶ ಇರುವಂತಹ ಧರ್ಮರಾಜ್ ಹಾಗೂ ಸರೋಜಾ ಅವರ ಸುಪುತ್ರ ಗಿರಿಧರ್ ಹಾಗೂ ವಿಮಲಾ ಅವರ ಸುಪುತ್ರ ಆದಿ ಮತ್ತು ಲಕ್ಷ್ಮಿಯ ಗ್ರ್ಯಾಂಡ್ ರಿಸೆಪ್ಷನ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವಳು ಯಾಕೆ ಆಂಕರಿಂಗ್ ಮಾಡ್ತಿದ್ದಾಳೆ? ಇದು ಬರೀ ನಮ್ಮನೆ ಇವೆಂಟ್ ಅಲ್ಲ, ಇಲ್ಲಿ ಬಂದಿರೋ ಪ್ರತಿಯೊಬ್ಬರ ಮನೆ ಇವೆಂಟ್ ಅಲ್ವಾ? ಗೊತ್ತಾಯ್ತು. ಇನ್ನು ನಾನು ನನ್ನ ಸ್ಟೈಲ್ ಅಲ್ಲಿ ಬಂದಿರೋರೆಲ್ಲರನ್ನು ವೆಲ್ಕಮ್ ಮಾಡ್ತೀನಿ. ದೇವ್ರೆ, ಅಣ್ಣ ಫುಲ್ಲು ಉರ್ಕೊಂಡಿದ್ದಾನೆ ಅಂತ ಅನಿಸ್ತಿದೆ. ಹೆಂಗಪ್ಪ ಸಮಾಧಾನ ಮಾಡೋದು? ಇದಕ್ಕೇನಾ ನಿಮ್ಮ ಮೊಮ್ಮಗಳು ಅಷ್ಟು ಬೇಗ ಓಡ್ ಬಂದಿರೋದು? ಹೆಂಗೆ ನನ್ನ ಮೊಮ್ಮಗಳು? ಹಲೋ, ಇಲ್ಲಿ ಸೇರಿರುವ ಪ್ರತಿಯೊಂದು ಹಸಿದ ಆತ್ಮಗಳಿಗೂ ನಿಮ್ಮ ಸುಶಾಂತ್ ಮಾಡುವ ನಮಸ್ಕಾರಗಳು. ಈ ಮದುವೆ ಅನ್ನೋದಿದೆಯಲ್ಲ, ಇದೊಂಥರ ಈ ಉತ್ತರ ಕರ್ನಾಟಕದ ಖಡಕ್ ಜೋಳದ ರೊಟ್ಟಿ ಊಟ ಇದ್ದಂಗೆ. ಇದು ನೋಡೋದಕ್ಕೆ ಅಷ್ಟೇ ಬ್ಯೂಟಿಫುಲ್, ಆದ್ರೆ ತಿನ್ನೋಕ್ ಹೋದ್ರೆ ಬಹಳ ಕಷ್ಟ. ಆದ್ರೆ ಒಂದು ಸತಿ ಇದ್ರ ರುಚಿ ಹಿಡ್ಕೊಂಡ್ರೆ ಮಾತ್ರ ಸಾಯೋವರೆಗೂ ಬಿಡಕ್ಕಾಗಲ್ಲ. ಬರಬ್ಬರಿ ಹೇಳಿದ್ರು ನೋಡ್ರಿ. ಸಂಸಾರ ಅಂದ್ರೆ ಬರೀ ಹನಿಮೂನ್ ಅಲ್ಲ, ಅದೊಂಥರ ಈ ಪಕ್ಕ ಬಿಸಿಬೇಳೆ ಬಾತ್ ಥರ. ಪ್ರೀತಿ ಅನ್ನೋ ಅಕ್ಕಿ, ಹಾಗೆ ಜಗಳ ಅನ್ನೋ ಬೇಳೆ, ಅದ್ರ ಜೊತೆಗೆ ಅತ್ತೆ ಮಾವ ನಾದ್ರಿ ಅನ್ನೋ ತರಕಾರಿ, ಇದೆಲ್ಲ ಸೇರಿ ಈ ಲೈಫ್ ಅನ್ನೋ ಕುಕ್ಕರ್ ಒಳಗಡೆ ಬಿದ್ದು 3 ವಿಸಲ್ ಹೊಡಿಲೇಬೇಕು.
ಆಗ್ಲೇ ಈ ಸಂಸಾರ ಅನ್ನೋದಕ್ಕೆ ಒಂದು ರುಚಿ ಸಿಗುವಂಥದ್ದು. ಮತ್ತೆ ಈ ಅತ್ತೆ ಮಾವ ಇವರೆಲ್ಲ ಇದಾರಲ್ಲ, ಅದು ಈ ಬಿಸಿಬೇಳೆ ಬಾತ್ಗೆ ಹಾಕೋ ಗರ್ಮ ಗರಂ ಒಗ್ಗರಣೆ ತರ. ಈ ಒಗ್ಗರಣೆ ಆಗಾಗ ಈ ಮೆಣಸಿನಕಾಯಿ ಸಾಸಿವೆ ಚಿಟಪಟ ಅಂತ ಸಿಡಿಬಹುದು, ಆದ್ರೆ ಒಗ್ಗರಣೆ ಇಲ್ಲ ಅಂದ್ರೆ ಸಂಸಾರಕ್ಕೆ ಫ್ಲೇವರ್ ಇರುತ್ತಾ ಹೇಳಿ? ಇನ್ನು ಇವತ್ತಿನ ನಮ್ಮ ಮೇನ್ ಡಿಶ್, ನಮ್ಮ ಆದಿ ಮತ್ತೆ ಲಕ್ಷ್ಮಿ. ಈ ಆದಿ ಇದನ್ನಲ್ಲ, ಇವನೊಂಥರ ಪಕ್ಕಾ ಅವಲಕ್ಕಿ ಒಗ್ಗರಣೆ. ಸ್ವಲ್ಪ ಖಾರ, ಸ್ವಲ್ಪ ಗರಿ ಗರಿ, ಹಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ಸಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವನೇ ಬೆಸ್ಟ್. ಇನ್ನು ನಮ್ ಲಕ್ಷ್ಮಿ, ಇವಳು ನೋಡೋಕೆ ತೆಳ್ಳಗೆ ನಾಜೂಕಾಗೇನೋ ಇದ್ದಾಳೆ, ಆದ್ರೆ ಇವಳು ಬಾಳೆ ಎಲೆ ಮೇಲೆ ಬಡಿಸೋ ಬಿಸಿ ಬಿಸಿ ಒಬ್ಬಟ್ಟು ತರ. ನೋಡೋಕೆ ತೆಳ್ಳಗೆ ನಾಜೂಕಾಗಿ ಹೇಗಿದ್ದಾಳೋ, ಒಳಗಡೆ ಅಷ್ಟೇ ಗಟ್ಟಿಯಾದ ಹೂರ್ಣ, ಅಂದ್ರೆ ವಿಶ್ವಾಸ ಇಟ್ಕೊಂಡಿರೋಳು. ಆದ್ರೆ ನೆನ್ಪಿರ್ಲಿ ಆದಿ, ಒಬ್ಬಟ್ಟು ಸ್ವಲ್ಪ ಗಟ್ಟಿ ಆದ್ರೂ ಕಷ್ಟನೇ, ಹುಷಾರು. ಇನ್ನು ಒಟ್ಟಾರೆ ಸಂಸಾರ ಅಂದ್ರೆ ಅನ್ಲಿಮಿಟೆಡ್ ಫುಲ್ ಮೀಲ್ಸ್ ಇದ್ದಂಗೆ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಇವತ್ತಿನ ನಮ್ಮ ಈ ಸ್ಪೆಷಲ್ ಡಿಶ್ ನ ವೆಲ್ಕಮ್ ಮಾಡೋಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬೇಕೇ ಬೇಕು. Put your hands together for Adi and Lakshmi. ಅಣ್ಣ ಸಾರಿ ಕಣೋ. ಯಾಕಂಜು ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ಯಲ್ಲ, ಸಾರಿ ಏನಕ್ಕೆ? ನಿನ್ನ ಸರ್ಕ್ಯಾಸಮ್ ನನಗೆ ಅರ್ಥ ಆಗಲ್ಲ ಅಂತ ಅನ್ಕೊಂಡ್ಯಾ? ಏನು ಸರ್ಕ್ಯಾಸಮೂ ಇಲ್ಲ, ನೀವೆಲ್ಲ ಸೇರ್ಕೊಂಡು ಏನೋ ಸರ್ಕಸ್ ಮಾಡ್ತಾ ಇದ್ದೆ. ಮಾಡಿ ಮಾಡಿ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡು, ಅದಕ್ಕೆ ಫೈನಲ್ ಟಚ್ ಮಾತ್ರ ನಾನು ಕೊಡ್ತೀನಿ. ನಾನು ಕೊಡೋ ಫೈನಲ್ ಟಚ್ ಹೆಂಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? 440 ವೋಲ್ಟ್ ಟ್ರಾನ್ಸ್ಫಾರ್ಮರ್ ಟಚ್. ಅಣ್ಣ ಪ್ಲೀಸ್ ಕಣೋ, ಇವತ್ತು ಮಾತ್ರ ಏನೂ ಮಾಡಬೇಡ. ನಾಳೆ ನಾಳೆ ಅಂದ್ಕೊಂಡಿದ್ರೆ ಜೀವನನೇ ಮುಗ್ದೋಗುತ್ತೆ ಅಂಜು. ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು, ಇವತ್ತು ಮಾಡೋದನ್ನು ಈಗಲೇ ಮಾಡಬೇಕು. ನನ್ನ ಆಂಕರಿಂಗ್ ಪಾರ್ಟ್ನರ್ ಅಂಜಲಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹೋಗೋಗು, ಆಲ್ ದ ಬೆಸ್ಟ್. ಮದುವೆ ಅಂದರೆ ಫುಲ್ ಮೀಲ್ಸ್ ಅಂತೆ. ಇವನ್ ತಲೆ, ನನ್ನ ಲೈಫು ಸೀದೋಗಿರೋ ರಾಗಿ ಮುದ್ದೆ ಆಗಿದೆ. ಇವತ್ತು ನಾನು ಕೊಡೋ ಶಾಕ್ಗೆ ಹೊಟ್ಟೆಗೆ ಅನ್ನ ಇಳಿಯೋದಿರಲಿ, ಗಂಟ್ಲಲ್ಲಿ ನೀರು ಕೂಡ ಇಳಿಯಲ್ಲ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ